ಯಾವುದೇ ರೀತಿ ತರಬೇತಿಗಳಿಂದಂತೂ ಬರಲ್ಲ. ಇವತ್ತು ನಾವೇನು ಜ್ವಲಂತವಾಗಿ ದಿನನಿತ್ಯ ಒಂದು ಜೀವನದಲ್ಲಿ ಪ್ಯಾಂಟ್ ಶರ್ಟ್ ಸಮುದಾಯ ಇರ್ಬೋದು, ಸೀರೆ ಉಟ್ಟಿರೋ ಸಮುದಾಯ ಇರ್ಬೋದು, ಆ ಹೋರಾಟದ ಮನೋಭಾವನೆ, ನಾವು ಹಿಂಸೆ ಯಾವುದು, ಅಹಿಂಸೆ ಯಾವುದು, ದಬ್ಬಾಳಿಕೆ ಯಾವುದು, ಅದು ನಮ್ಮಲ್ಲೇ ಮುಂಚಿತವಾಗಿ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗುತ್ತೆ. ಆ ಥರ ಪ್ಲಾಟ್ಫಾರ್ಮ್ಗಳನ್ನು, ಹಲವಾರು ವೇದಿಕೆಗಳನ್ನು, ಹಲವಾರು ಚಳವಳಿಗಳನ್ನು ಹುಟ್ಟು ಹಾಕಿರೋದು ಸಂಗಮ ಸಂಸ್ಥೆ. ಸಂಗಮ ಸಂಸ್ಥೆ ಅಂದರೆ ತಪ್ಪಾಗಲಾರ್ದು, ಅದೇ ರೀತಿ ಮನೋಹರ್ ಸರ್ ಅಂದ್ರೂ ತಪ್ಪಾಗಲಾರ್ದು. 2007-8 ಸುರಕ್ಷಾದಲ್ಲಿ ನಾನು ವ್ಯಾಲೆಂಟರ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಅವ್ರ ಜೊತೆ ಒಂದು ಸಂಬಂಧಗಳು ಮಿಡ್ಲಲ್ಲಿ ಗ್ಯಾಪ್ ಆದಾಗ ನನ್ನ ಒಂದು ಯಾವುದೋ ಒಂದು ಜಿಲ್ಲೆಯಲ್ಲಿ ನಾನು ಜೀವನ ಮಾಡ್ತಿರ್ಬೇಕಾದ್ರೆ ಈ ಊರೊಳಲ್ಲಂತ ಒಂದು ಸಮುದಾಯ ಹೇಳಿದರೆ ನಿನಗೆ ಯಾವುದೇ ರೀತಿ ಇಲ್ಲಿ ಯಾವುದು ಫೆಸಿಲಿಟೀಸ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಕ್ಕಂಥ ನಮ್ಮ ಅಬ್ನಾರ್ಮಲ್ ಪೀಪಲ್ಸ್ಗಳ ಮಧ್ಯದಲ್ಲಿ, ನಮ್ಮ ಸಮುದಾಯದವರ ಮಧ್ಯದಲ್ಲಿ ಕೆಲಸ ಮಾಡಬೇಕಾದ್ರೆ ಸಂಗಮ ಒಂದು ಫೆಲೋಶಿಪ್ ಕೊಡಿಸೋದ್ರ ಜೊತೆಗೆ ಇವತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ ರೀತಿ ರಾಜಕೀಯ ನಡೀತಿದೆ, ಅಸ್ತಿತ್ವ ರಾಜಕಾರಣಗಳು ನಡೀತಾ ಇದ್ದಾವೆ, ಯಾರು ಯಾವುದನ್ನ ಲಾಭ ತಗೊಂಡು ವಾಪಸ್ಸು ಯಾವುದೇ ರೀತಿ ಒಂದು ಕೃತಜ್ಞತಾ ಮನೋಭಾವ ಇಲ್ಲ ಏನು ಮಾಡ್ತಾ ಇದ್ದಾರೆ. ಬಟ್ ಒಟ್ಟಾರೆಯಾಗಿ ಹೇಳ್ಬೋದು, ಸಂಗಮ ಅನ್ನೋದೊಂದು ತಾಯಿ ಮಡಿಲು. ಆ ತಾಯಿ ಮಡಿಲಲ್ಲಿ ಸಾಕಷ್ಟು ವಿದ್ಯೆಯನ್ನ ಕಲಿತು ಇವತ್ತು ಅದರಲ್ಲಿ ಕೆಲಸ ಕಳ್ಕೊಂಡು ಹೊರಗಡೆ ಉಳಿದವರು ಇದ್ದಾರೆ. ಇಲ್ಲಿ ಕೆಲಸ ಮಾಡಿ 25 ವರ್ಷದಲ್ಲಿ ಬೇರೆ ಬೇರೆಗಳಲ್ಲಿ ಕೆಲಸ ಮಾಡ್ಕೊಂಡು ಹೆಸರು ಮಾಡಿದವರು ಇದ್ದಾರೆ. ಕೆಲವೊಂದಷ್ಟು ಜನ ಒಳಗಡೆ ಬರಬೇಕು ಅಂದ್ರೆ ಅವರ ಯೋಗ್ಯತೆಗಳನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾವು ಸಂಗಮದ ಜೊತೆ ನಿಲ್ಬೇಕಾದ್ರೆ ನಮ್ಮ ಭವಿಷ್ಯನ ಮತ್ತೆ ನಮ್ಮ ವ್ಯಕ್ತಿತ್ವನ ಸುಧಾರಿಸ್ಕೊಂಡಂಗೆ, ಯಾವ ಮನುಷ್ಯ ಏನೆಲ್ಲ ಗಳಿಸ್ತಾನೆಲ್ಲೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಧ್ವನಿ ಎತ್ತತಕ್ಕಂಥ ಕೆಲಸ ಸಂಗಮ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬೇರೂರಬೇಕು. ಇದೇ ವಾರದಲ್ಲಿ ನಾನು ವಸತಿ ಮತ್ತು ಶಕ್ತಿ ಯೋಜನೆ, ಹಲವಾರು ಯೋಜನೆಗಳ ವಿಚಾರವಾಗಿ ನಾವು ವಿಧಾನಸೌಧದಲ್ಲಿ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಜಾಯಿನ್ ಆಗಬೇಕು ಅಂತ ಈ ವೇಳೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿಮ್ಮೆಲ್ಲರ ಪರವಾಗಿ ಮನೋಹರ್ ಎಲ್ವರ್ತಿ ಅವರಿಗೆ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ.